ನಮ್ಮ ಜನ ಮತ ಯಾತ್ರೆ ಸದ್ಯ ಬಾದಾಮಿ ಕ್ಷೇತ್ರಕ್ಕೆ ಬಂದಿರುವಂಥದ್ದು. ಇಲ್ಲಿ ಬಾದಾಮಿಯಲ್ಲಿ ಈಗ ಸದ್ಯ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರು ಕೂಡ ಇದ್ದಾರೆ. ಅವರ ಬಳಿಯಲ್ಲಿ ಕೇಳೋಣ ಹೇಗಿದೆ ರೆಸ್ಪಾನ್ಸ್. ಸರ್, ಜನರ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ. ಈ ಸರಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ. ಅಭಿವೃದ್ಧಿ ಪರ ಕೆಲಸ ಮಾಡುವಂತಹ ಯೋಚನೆ ಇರುವಂತಹ ಒಬ್ಬ ನಾಯಕರನ್ನು ಬಯಸಿದ್ದಾರೆ. ಸೊ ಅದಕ್ಕಾಗಿ ಜನ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ಈಗ ನಿಮಗೆ ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆಯಾ, ಅಥವಾ ನಿಮಗೆ ಇದು ಇಲ್ಲಿ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಅವಕಾಶ ತೆಗೆದುಕೊಳ್ತಾ ಇರುವಂಥ ಈ ಸಂದರ್ಭ ಇದು ಹೇಗೆ ಇದನ್ನು ನೀವು ಇಲ್ಲಿ ನಿಭಾಯಿಸ್ತಿದ್ದೀರಿ ಅಂತ ಸದ್ಯ? ಸರ್, ಯಾವುದೇ ಪೊಲಿಟಿಷಿಯನ್ಗೂ ಎಲ್ಲ ಎಲೆಕ್ಷನ್ಸೂ ಕೂಡ ಒಂದು ಚಾಲೆಂಜ್. ಆದರೆ ಇದು ಒಂದು ವಿಶೇಷವಾಗಿರುವಂತಹ ಎಲೆಕ್ಷನ್. ಯಾಕಂತಂದರೆ ಇಲ್ಲಿ ಜನರ ಒಂದು ರೆಸ್ಪಾನ್ಸ್, ಅವರಲ್ಲಿ ಇರುವಂತಹ ಒಂದು ಭಾವನೆ, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಪಡೆಯಲಿರುವಂತಹ ಹುಮ್ಮಸ್ಸು, ಆ ಒಂದು ಹುಮ್ಮಸ್ಸೇ ಈ ಎಲೆಕ್ಷನ್ನ ಸ್ವಲ್ಪ ಡಿಫ್ರೆಂಟ್ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಈಗ ಸತತವಾಗಿ 4 ರಿಂದ 5 ಬಾರಿ ಸಂಸದರಾಗಿರ್ತಕ್ಕಂಥವ್ರು ಬಿಜೆಪಿಯಿಂದ ನಿಂತಿದ್ದಾರೆ. ಅಂತ ಒಬ್ಬ ಪ್ರಬಲ ಅಭ್ಯರ್ಥಿ ವಿರುದ್ಧ ನಿಮ್ಮನ್ನ ಪಕ್ಷ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಅವಕಾಶ ಕೊಟ್ಟಿರುವಂಥದ್ದು, ಈ ಒಂದು ಸಂದರ್ಭವನ್ನು ಹೆಂಗೆ ಗಮನಿಸ್ತೀವಿ? ಸರ್, ಪಕ್ಷ ನನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ನಾನು ಪೂರ್ಣವಾಗಿ ನಿಭಾಯಿಸೋಕ್ಕೆ ಎಲ್ಲ ಪ್ರಯತ್ನವನ್ನು ನಾನಷ್ಟೇ ಅಲ್ಲ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಒಗ್ಗೂಡಿಸಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ಪಕ್ಷ ಜನರ ಸಮಾಜದಲ್ಲಿರುವಂತಹ ಕಟ್ಟಕಡೆ ವ್ಯಕ್ತಿ ಕೈಯೂ ಕೂಡ ಹಿಡಿದಿದೆ. ನಾವು 5 ಗ್ಯಾರಂಟಿ ಸ್ಕೀಮ್ಸನ್ನು ತಂದಿದ್ದೀವಿ. ಅದರಿಂದ ಮಹಿಳೆಯರಿಗೆ, ಯುವಕರಿಗೆ, ಅಲ್ಲಿರುವಂತಹ ರೈತರಿಗೂ ಕೂಡ ಎಲ್ಲ ರೀತಿಯಿಂದ ಅನುಕೂಲವಾಗಿರುವಂತಹ ಯೋಜನೆಗಳನ್ನು ನಾವು ಸರ್ಕಾರ ತಂದಿದೆ. ಸೊ ನಮ್ಮ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಮ್ಮೆಲ್ಲರ ಜವಾಬ್ದಾರಿ ಏನು ಅಂತ ಅಂದರೆ ಪಕ್ಷದ ಬಾವುಟವನ್ನು ಹಾರಿಸೋದು. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು, ನಾಯಕರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಸರ್. ನೀವೀಗ ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ, ಏನಂದ್ರೆ ನಾನು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಸಕ್ರಿಯವಾಗಿರ್ತೀನಿ ಅಂತ. ಅಂದ್ರೆ ಅಭಿವೃದ್ಧಿ ಅಂತ ಬಂದಾಗ ನಿಮ್ಮ ಗಮನದಲ್ಲಿರೋದು ಅಥವಾ ನಿಮ್ಮ ಒಂದು ಡ್ರೀಮ್ ಅಂತ ಇರೋದು ನಿಮ್ಮ ಕ್ಷೇತ್ರದ ಬಗ್ಗೆ ಏನಾಗಿರುತ್ತೆ ಅಂತ? ಸರ್, ಬಾಗಲಕೋಟೆ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿವೆ. ಆದರೆ ಕೆಲವೊಂದು ಸಮಸ್ಯೆಗಳು ಹೇಳಬೇಕು ಅಂತಂದರೆ, ಒಂದನೇದು ಈ ಬಾಗಲಕೋಟೆ ಕುಡ್ಚಿ ರಸ್ತೆಯನ್ನು ನಾವು ರೈಲ್ವೆಯನ್ನು ನಾವು ಕಂಪ್ಲೀಟ್ ಮಾಡೋದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟನ್ನು ನಾವು ಪೂರ್ಣಗೊಳಿಸುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ದೊಡ್ಡ ದೊಡ್ಡ ಕೈಗಾರಿಕಾ ಯಾವುದೂ ಇಂಡಸ್ಟ್ರೀಸ್ಗಳೂ ಕೂಡ ಇನ್ನೂ ಬಾಗಲಕೋಟೆಯಲ್ಲಿ ಇಲ್ಲ. ಬಾಗಲಕೋಟೆಯಲ್ಲಿ ಹಲವಾರು ಯುವಕರು ತಮ್ಮ ಎಜುಕೇಷನ್ನ ಕಂಪ್ಲೀಟ್ ಮಾಡಿ ನಿರುದ್ಯೋಗಿತನದಿಂದ ಬಳಲ್ತಾ ಇದ್ದಾರೆ. ಸೊ ಅವ್ರಿಗೆ ಬೆನ್ನೆಲುಬಾಗಿ ನಿಂದಿರುವಂತಹ ಕೆಲವೊಂದು ಇಂಡಸ್ಟ್ರೀಸ್ಗಳನ್ನ ತರಬೇಕು ಅನ್ನೋದು ನಮ್ಮ ಒಂದು ಕನಸು. ಅದ್ರ ಜೊತೆಯಾಗಿ ಇವಾಗ ನಾವು ಬಾದಾಮಿಯಲ್ಲಿದ್ದೀವಿ. ಇಲ್ಲಿ ವರ್ಲ್ಡ್ ಹಿಸ್ಟಾರಿಕಲ್ ಸೈಟ್ಸ್ ತುಂಬ ಜಾಸ್ತಿ ಇದೆ. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರವಾಸೋದ್ಯಮ ಪ್ರಯತ್ನವನ್ನು, ಟೂರಿಸಂ ಇಂಡಸ್ಟ್ರಿನ ಡೆವಲಪ್ಮೆಂಟ್ ಮಾಡುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನೋದು ನಮ್ಮ ಕನಸು. ಅದು ಬಿಟ್ಟು ಕೂಡ ಕಳಸಾ ಬಂಡೂರಿ ಆಗಿರ್ಬೋದು, UKP ಆಗಿರ್ಬೋದು, ಈ ಎಲ್ಲ ವಿಷಯದ ಬಗ್ಗೆ ಕೇಂದ್ರದಲ್ಲಿ ಹೆಚ್ಚಿನ ಗಮನವನ್ನು ಸೆಳೆಯುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಒಬ್ಬ ಸಂಸದರು ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಅಭಿಪ್ರಾಯ. ಕೊನೆಯದಾಗಿ ಯಾವುದೂ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನಗಳಿಂದ ಯಾವುದೇ ಹೊಸ ಪ್ರಾಜೆಕ್ಟ್ಸ್ನೂ ಇನ್ನೂ ಬಂದಿಲ್ಲ ಇಲ್ಲಿ. ಸೊ ಮುಂದೆ ನನಗೊಂದು ಅವಕಾಶ ಸಿಕ್ಕರೆ ಕೇಂದ್ರ ಸರ್ಕಾರದಿಂದ ಒಂದು ವಿಶೇಷ ಅನುದಾನವನ್ನು ತಂದು ಸ್ಪೆಷಲ್ ಪ್ರಾಜೆಕ್ಟ್ಸನ್ನು ಮಾಡುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಸರ್. ನಾವೀಗ ಉತ್ತರ ಭಾರತ ಸೇರಿದಂತೆ ಕೆಲ ಪ್ರದೇಶಗಳನ್ನ ನೋಡಿದರೆ ಸಾಮಾನ್ಯವಾಗಿ ಒಂದು ಕಾರಿಡಾರ್ಸ್ ಅಂತ ಮಾಡ್ತಾರೆ. ಈಗ ಕೆಲವು ಕಡೆ ಡಿಫೆನ್ಸ್ ಕಾರಿಡಾರ್ ಇರುತ್ತೆ, ಇನ್ನು ಕೆಲವು ಕಡೆ ಈ ಐತಿಹಾಸಿಕ ಕ್ಷೇತ್ರಗಳ ಕಾರಿಡಾರ್ ಅನ್ನ ಮಾಡ್ತಾರೆ, ಆಧ್ಯಾತ್ಮಿಕ ಕಾರಿಡಾರ್ ಅಂತ ಮಾಡ್ತಾರೆ. ನಿಮ್ಮ ಬಾಗಲಕೋಟೆ ಜಿಲ್ಲೆ ಅಂತ ಬಂದಾಗಲೂ ಕೂಡ ಇಲ್ಲಿ ಸಾಕಷ್ಟು ಇತಿಹಾಸ ಇರುವಂಥದ್ದು, ಒಂದು ಬಸವಣ್ಣ ಐಕ್ಯ ಆಗಿರುವಂಥ ಸ್ಥಳದಿಂದ ನಾವು ಸಂಪೂರ್ಣವಾಗಿ ನೋಡ್ತಾ ಬಂದರೆ ಬಾದಾಮಿ, ಬನಶಂಕರಿ, ಹೀಗೆ ಸಂಪೂರ್ಣವಾಗಿ ಚಾಲುಕ್ಯರ ಇರುವಂಥದ್ದು. ಇದರ ಬಗ್ಗೆ ಏನಾದರೂ ನಿಮ್ಮ ಒತ್ತು ಇರುತ್ತಾ ಅಂತ? ಡೆಫಿನೆಟ್ಲಿ ಸರ್, ನಾನು ಅದನ್ನೇ ಇವಾಗ ಜಸ್ಟ್ ಹೇಳಿದ್ನಲ್ಲ, ಟೂರಿಸಂ ಇಂಡಸ್ಟ್ರಿನ ಡೆವಲಪ್ಮೆಂಟ್ ಮಾಡಬೇಕು. ಇಲ್ಲಿ ಮೊದಲನೇದಾಗಿ ಏರ್ಪೋರ್ಟ್ ಇಲ್ಲ. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಯಾರಾದರೂ ಬರಬೇಕು ಅಂತಂದರೆ ಅವರಿಗೆ ಇಲ್ಲಿ ಹತ್ತಿರವಾಗಿರುವಂಥದ್ದು ಯಾವುದೂ ಏರ್ಪೋರ್ಟ್ ಇಲ್ಲ. ಅದರದ್ದೊಂದು ಡೆವಲಪ್ಮೆಂಟ್ ಆಗಬೇಕು. ಅದ್ರ ಜೊತೆಯಾಗಿ ವಿಶೇಷವಾಗಿ ಅನುದಾನವನ್ನು ಕೊಟ್ಟು ಇಲ್ಲಿರುವಂತಹ ಎಲ್ಲ ಪ್ರವಾಸಿ ಸ್ಥಳಗಳನ್ನು ನಾವು ಇನ್ನೂ ಸ್ವಲ್ಪ ಅಭಿವೃದ್ಧಿಗೊಳಿಸಿದ್ರೆ ಅವ್ರಿಗೂ ಕೂಡ ಟೂರಿಸ್ಟ್ ಬಂದವರಿಗೆ ಇರುವಂತಹ ಎಲ್ಲ ಫೆಸಿಲಿಟೀಸ್ನ ಕೊಡಬೇಕು. ಸೊ ಹೇಗೆ ನಾವು ಟೂರಿಸಂ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗ್ತೀವಿ, ಅದರೆಲ್ಲ ಅಲೈಡ್ ಇಂಡಸ್ಟ್ರೀಸ್, ಅದು ಹಾಸ್ಪಿಟಾಲಿಟಿ ಆಗಿರ್ಬೋದು ಅಥವಾ ರೋಡ್ ರಸ್ತೆಗಳನ್ನು ನಾವು ಹೆಂಗೆ ಸುಧಾರಣೆ ಮಾಡ್ತೀವಿ, ಆವಾಗ ಎಲ್ಲ ಅಲೈಡ್ ಇಂಡಸ್ಟ್ರೀಸ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಸರ್. ಈಗ ಕೆಲವೊಂದು ಕಡೆ ನಾವು ಹೋಗ್ತಾ ಇರ್ತೀವಲ್ಲ, ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನಿಮ್ಮ ವಿರೋಧಿಗಳ ಹೇಳ್ತಾ ಇರ್ಬೋದು, ಏನಂದರೆ ಅವರಿಗೆ ಕ್ಷೇತ್ರ ಪರಿಚಯ ಇಲ್ಲ ಅಥವಾ ಕ್ಷೇತ್ರದ ಜನರಿಗೆ ಅವರ ಪರಿಚಯ ಇಲ್ಲ ಅಂತ. ಈ ಒಂದು ಅಂತರ ಇದೆ ಅಂತ ಅವ್ರು ಏನು ಹೇಳ್ತಿದ್ದಾರೆ, ಈ ಅಂತರವನ್ನು ಇರೋದೇ ಆದರೆ ಅದನ್ನು ಹೇಗೆ ನಿಭಾಯಿಸ್ತೀರಿ ಅಂತ? ಸರ್, ಇವಾಗ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಡನಾಟದಿಂದ ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾನು ಪ್ರವಾಸವನ್ನು ಮಾಡ್ತಾಯಿದ್ದೀನಿ. ಅದಕ್ಕಿಂತ ವಿಶೇಷವಾಗಿ ಐ ಥಿಂಕ್ ನಾನು ನಿಮ್ಮ TV ಮಾಧ್ಯಮದವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ನೀವು ಕೂಡ ನನಗೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದೀರಾ. ಅದ್ರ ಜೊತೆಯಾಗಿ ಐ ಫೀಲ್ ಲೈಕ್ ಈ ಸರಿ ನಾವು ಪ್ರತಿಯೊಂದು ಮತಕ್ಷೇತ್ರಕ್ಕೆ ಒಂದು ಅದರದೇ ಆಗಿರುವಂಥ ಒಂದು ಪ್ರಣಾಳಿಕೆಯನ್ನು ಹೊರಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆಯನ್ನು ನಡೆಸಿದ್ದೀವಿ. ಸೊ ಜನ ನನ್ನನ್ನು ಹೆಸರಿಂದ ಗುರುತಿಸೋಕ್ಕಿಂತಲೂ ಹೆಚ್ಚಾಗಿ ನಾನು ಮಾಡುವಂಥ ಕೆಲಸದಿಂದ ಗುರುತಿಸಬೇಕು ಅನ್ನೋದೇ ನನ್ನ ಕನಸು. ಸೊ ಈಗ
ಈ ಕ್ಷೇತ್ರದ ಜನ ಸಂಯುಕ್ತ ಪಾಟೀಲ್ ಅವರಿಗೆ ಯಾಕೆ ಮತವನ್ನು ಹಾಕಬೇಕು? 5 ಪ್ರಮುಖ ಅಂಶಗಳು ಅಥವಾ ಪಾಯಿಂಟ್ ವೈಸ್ ಅಂತ ಏನಾದರೂ ನೀವು ಹೇಳೋದಿದ್ರೆ ನಿಮ್ಮ ಕ್ಷೇತ್ರದ ಮತದಾರರಿಗೆ. ಸೊ ಪಾಯಿಂಟ್ ವೈಸ್ ನಾನು ಹೇಳಬೇಕಾಗಿದ್ದರೆ ಐ ಥಿಂಕ್ ಮೊದಲನೇ ಪಾಯಿಂಟ್ ಏನು ಅಂತ ಅಂದರೆ, ನಾನು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಕನಸು, ಅಭಿವೃದ್ಧಿಯನ್ನು, ಕ್ಷೇತ್ರದ ಅಭಿವೃದ್ಧಿಯ ಆಲೋಚನೆಯನ್ನು ಮಾಡುವಂತಹ ಇಚ್ಛಾಶಕ್ತಿ ಹೊಂದಿರುವಂತಹ ಒಬ್ಬ ಯುವತಿ ಆಗಿರೋದ್ರಿಂದ ನನಗೆ ಅವಕಾಶವನ್ನು ಮಾಡಿಕೊಟ್ರೆ ನಾನು ಎಲ್ಲ ರೀತಿಯಿಂದ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ. ಪಾಯಿಂಟ್ ನಂಬರ್ 1 ಅಂತ ಅಂದರೆ ಈ ಬಾಗಲಕೋಟೆ ಕುಡ್ಚಿ ರಸ್ತೆಯನ್ನು ಕಂಪ್ಲೀಟ್ ಮಾಡಿರೋದಾಗಿರ್ಬೋದು. ಇದು ಬಹಳ ಪ್ರಮುಖವಾಗಿರುವಂಥ ಒಂದು ಪ್ರಾಜೆಕ್ಟ್. 147 ಕಿಲೋಮೀಟ್ರಲ್ಲಿ ಇನ್ನೂ ಇವಾಗ ಜಸ್ಟ್ 37ರಿಂದ 45 ಕಿಲೋಮೀಟ್ರ್ವರೆಗೂ ಇವಾಗ ಏನು ಸ್ಟೆಚ್ ಇದೆ ಆ ಸ್ಟೆಚ್ ಕಂಪ್ಲೀಟ್ ಆಗ್ತಾಯಿದೆ. ಇದು ಸುಮಾರು 20 ವರ್ಷಗಳಿಂದ 30 ವರ್ಷಗಳಿಂದ ಆ್ಯಕ್ಚುಲಿ ಅಂದರೆ 20 ವರ್ಷಗಳಿಂದ ನಡೀತಾ ಇರುವಂತಹ ಒಂದು ಸಮಸ್ಯೆ. ಸೊ ಅದು ಒಂದು ನಾನು ಫೋಕಸ್ಸಲ್ಲಿ ಇಟ್ಕೊತೀನಿ. ಎರಡನೇದೇನು ಅಂತ ಅಂದರೆ, ನಮ್ಮ ಕ್ಷೇತ್ರದಲ್ಲಿ UKP ಸಂತ್ರಸ್ತರು ಸಾಕಷ್ಟು ಜನ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬಾಗಲಕೋಟೆಯ ಧ್ವನಿಯಾಗಿ ಯಾರಾದರೂ ದಿಲ್ಲಿಯಲ್ಲಿ ಪ್ರತಿನಿಧಿಸುವಂತಹ ಒಂದು ವ್ಯಕ್ತಿತ್ವ ಬೇಕಾಗಿದೆ. ಈ 20 ವರ್ಷಗಳಲ್ಲಿ ಸಾಕಷ್ಟು ಪ್ರತಿನಿಧ್ಯ ಸಿಕ್ಕಿಲ್ಲ ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಂಬಿಕೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಆ UKP ಸಂತ್ರಸ್ತರಿಗೆ ತಮ್ಮ ಹಕ್ಕನ್ನು ಸಿಗುವಂತಹ ಎಲ್ಲ ಪ್ರಾಮಾಣಿಕಗಳ ಪ್ರಯತ್ನಗಳನ್ನು ನಾನು ಮಾಡ್ತೀನಿ. ಅದ್ರ ಜೊತೆಯಾಗಿ ಇಂಡಸ್ಟ್ರಿ ಡೆವಲಪ್ಮೆಂಟ್, ಡೆಫಿನೆಟ್ಲಿ ಸೊ ಇಂಡಸ್ಟ್ರಿ ಡೆವಲಪ್ಮೆಂಟ್. ಯಾಕಂತಂದರೆ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಯುವಕರು ನಿರುದ್ಯೋಗಿತನದಿಂದ ಬಳಲ್ತಾ ಇದ್ದಾರೆ. ನನಗೆ ಅವಕಾಶವನ್ನು ಮಾಡಿಕೊಟ್ರೆ ಎಲ್ಲ ದೊಡ್ಡ ಇಂಡಸ್ಟ್ರೀಸನ್ನ ತರದಿಂದ ಹಿಡ್ಕೊಂಡು ಎಲ್ಲ ರೀತಿಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ಪಕ್ಷದಿಂದ, ವಿಪಕ್ಷದಲ್ಲಿರಲಿ ಸರ್ಕಾರದಲ್ಲಿರಲಿ ನಾವು ಮಾಡ್ತೀವಿ ಸರ್. ಅದ್ರ ಜೊತೆಯಾಗಿ ಇಲ್ಲಿ ಟೂರಿಸಂ ಇಂಡಸ್ಟ್ರಿನ ಡೆವಲಪ್ಮೆಂಟ್ ಮಾಡೋದು, ಅದು ನೀವು ಹೇಳ್ತಾ ಇರೋಗೆ ತುಂಬ ಪ್ರಮುಖವಾಗಿರುವಂತಹ ವಿಷಯ. ಯಾಕಂತಂದರೆ ಬಿಜಾಪುರ ಬಾಗಲಕೋಟೆ ನಡುವೆ ಸಾಕಷ್ಟು ಪ್ರವಾಸೋದ್ಯಮ ಸ್ಥಳಗಳಿವೆ. ಸೊ ಈ ಎಲ್ಲ ಸ್ಥಳಗಳನ್ನ ಸ್ವಲ್ಪ ಕನೆಕ್ಟಿವಿಟಿ ಇನ್ಕ್ರೀಸ್ ಮಾಡಿ ಇಲ್ಲಿರುವಂತಹ ಟೂರಿಸಂ ಫೆಸಿಲಿಟೀಸ್ನ ನಾವು ಒಳ್ಳೆಯದಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಹೆಚ್ಚಿಗೆ ಜನ ಟೂರಿಸ್ಟ್ ಬರ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಿಂದ ಜನ ಇದನ್ನು ನೋಡೋಕ್ಕೆ ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ ನಾನು ಪ್ರಯತ್ನವನ್ನು ಮಾಡ್ತೀನಿ ಸರ್. ಆ್ಯಂಡ್ ಕೊನೆಯದಾಗಿ ಐ ಫೀಲ್ ಲೈಕ್ ನಮ್ಮ ಕ್ಷೇತ್ರದಲ್ಲಿ 50%ಗಿಂತಲೂ ಹೆಚ್ಚು ಮತದಾರರು ಮಹಿಳೆಯರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಾಳಷ್ಟು ಮತದಾರರು ಯುವಕರಿದ್ದಾರೆ. ಸೊ ಒಬ್ಬ ಯುವತಿ ಹಾಗೂ ಮಹಿಳೆ ಇರುವಂತಹ ನನ್ನನ್ನು ತಮ್ಮ ಕಷ್ಟಗಳನ್ನು ಪ್ರತಿನಿಧಿಸೋಕ್ಕೆ ನನಗಿನ್ನೂ ಸ್ವಲ್ಪ ಹೆಚ್ಚಿನ ಅವಕಾಶ ಇದೆ ಅಂತ ನಾನು ನಂಬಿದ್ದೀನಿ. ಸೊ ಯುವತಿ ಇದ್ದೀನಿ, ಮಹಿಳೆ ಇದ್ದೀನಿ, ಕೆಲಸ ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ನನ್ನಲ್ಲಿದೆ. ಬಾಗಲಕೋಟೆ ಜನತೆ ನನಗೆ ಆಶೀರ್ವಾದ ನೀಡಿದ್ರೆ ಡೆಫಿನೆಟ್ಲಿ ನಾನು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯಿಂದ ನಾನು ಪ್ರಯತ್ನಗಳನ್ನು ಮಾಡ್ತೀನಿ ಸರ್. ಸೊ ಇನ್ನೇನು ಕೆಲವೇ ದಿನ ಇರುವಂಥದ್ದು ಲೋಕಸಭೆ ಚುನಾವಣೆ. ಇಂಥ ಸಂದರ್ಭ ಸಾಕಷ್ಟು ಪ್ರಚಾರ ಕಾರ್ಯಗಳಲ್ಲಿ ಕಾರ್ಯಕರ್ತರ ಭೇಟಿ ಕೂಡ ನೀವು ನಿರಂತರವಾಗಿ ಮಾಡ್ತಿದ್ದೀರಿ. ಅಂಥ ಒತ್ತಡದ ಸಮಯದಲ್ಲೂ ಕೂಡ ನಮಗಾಗಿ ಸಮಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಸರ್. ಐ ಫೀಲ್ ಲೈಕ್ ಐ ಥ್ಯಾಂಕ್ ಯು ಆ್ಯಂಡ್ ಐ ಥ್ಯಾಂಕ್ ನಮ್ಮ BJP ಅವರ ಸೋಷಿಯಲ್ ಮೀಡಿಯಾ ಟೀಮ್ಗೂ ನಾನು ಥ್ಯಾಂಕ್ಸ್ ಕೇಳಬೇಕಾಗುತ್ತೆ. ಯಾಕಂದರೆ ಸಾಕಷ್ಟು ಪ್ರಚಾರವನ್ನು ನೀವೆಲ್ಲ ನನಗೆ ಕೊಟ್ಟಿದ್ದೀರಾ. ಆದರೂ ಅದಕ್ಕಿಂತಲೂ ವಿಶೇಷವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ ಅಂತಂದರೆ, ವಿಶೇಷವಾಗಿ ಇವತ್ತು ಬಾಗಲಕೋಟೆಯಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇರೋದೇ ಮಾಧ್ಯಮಗಳ ಮೂಲಕ. ಸೊ ಅದಕ್ಕಾಗಿ ಜನರ ಒಂದು ಸಮಸ್ಯೆಗಳನ್ನು, ಅವರ ಕುಂದುಕೊರತೆಗಳನ್ನು ಆಲೋಚನೆ ಮಾಡಿರುವಂಥ ನಿಮಗೂ ಕೂಡ ನನ್ನ ಕೃತಜ್ಞತೆಗಳು ಸರ್.